ಪಾಕಿಗಳು ಮತ್ತೊಮ್ಮೆ ಪರಾರಿಯಾಗಿದ್ದಾರೆ. ನಾವೇ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡೋದು, ಗೆಲುವು ಕೂಡ ನಮ್ಮದೇ ಅಂತ ಬೀಗುತ್ತಿದ್ದ ಪಾಕಿಗಳಿಗೆ ಟೀಮ್ ಇಂಡಿಯಾ ಶಾಕ್ ಕೊಟ್ಟಿದೆ. ಭಾರತದ ವಿರುದ್ಧ ಗೆಲ್ಲೋದು ಬಿಡಿ, ಗೆಲುವಿನ ಹತ್ತಿರಕ್ಕೂ ಕೂಡ ಬರೋದಕ್ಕೆ ಪಾಕಿಸ್ತಾನಕ್ಕೆ ಆಗಲಿಲ್ಲ. ವಿರಾಟ್ ಕೊಹ್ಲಿ ವಿರಾಟ ರೂಪಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಪಾಕಿಗಳನ್ನು ಕಿಂಗ್ ಕೊಹ್ಲಿ ಅಟ್ಟ ಆಡಿಸಿ ಹೊಡೆದು ಬಿಟ್ಟಿದ್ದಾರೆ. ಈ ಮೂಲಕ ಪರಮವೈರಿಗಳ ವಿರುದ್ಧದ ಕಾದಾಟದಲ್ಲಿ ನಮ್ಮ ಭಾರತ ಸಿಂಹಗಳು ಪಾಕಿಸ್ತಾನದ ಇಲಿಗಳನ್ನು ಬೇಟೆಯಾಡಿಬಿಟ್ಟಿವೆ. ಜಿಂಬಾಬ್ವೆ, ಐರ್ಲೆಂಡ್ನಂತಹ ತಂಡಗಳ ವಿರುದ್ಧ ಗೆದ್ದು ಬೀಗುತ್ತಿದ್ದ ಪಾಕಿಸ್ತಾನ ಭಾರತದ ವಿರುದ್ಧ ಕೂಡ ಗೆಲ್ಲುತ್ತೇವೆ ಅನ್ನುವ ಹಗಲು ಕನಸು ಕಾಡ್ತಾ ಇತ್ತು. ಆ ಕನಸು ಕನಸಾಗಿಯೇ ಉಳಿದಿದೆ. ಭಾರತ ಪಾಕಿಸ್ತಾನ ವಿರುದ್ಧ ಗೆಲುವಿನ ನಾಗರಿ ಬಾರಿಸಿದೆ. ಭಾರತದ ಈ ಗೆಲುವಿಗೆ ಪ್ರಮುಖ ಕಾರಣ ಕಿಂಗ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಮತ್ತೊಮ್ಮೆ ವಿರಾಟ ರೂಪ ತಾಳಿದ್ದಾರೆ. ಬಿಗ್ ಸ್ಟೇಜ್ನಲ್ಲಿ ಬದ್ಧವೈರಿ ಪಾಕಿಸ್ತಾನ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮಿನಿ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಸಮಯದಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಈ ಮೂಲಕ ತಮ್ಮ ಬ್ಯಾಟಿಂಗ್ ಸಾಮ್ಯತೆಯನ್ನು ಪ್ರೂವ್ ಮಾಡಿಕೊಂಡಿದ್ದಾರೆ. ಟೀಕೆಗಳಿಗೆ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಫ್ಲಾಪ್ ಶೋ ನೀಡಿದ ವಿರಾಟ್ ಕೊಹ್ಲಿ ಪಾಕ್ ವಿರುದ್ಧ ಅಬ್ಬರಿಸಲೇಬೇಕು ಅಂತ ಫಿಕ್ಸ್ ಆಗಿದ್ರು. ಬಿಗ್ ಇನ್ನಿಂಗ್ಸ್ ಆಡಲೇಬೇಕು ಅಂತ ಪಣ ತೊಟ್ಟಿದ್ರು. ಅದಕ್ಕಾಗಿ ಪಂದ್ಯಕ್ಕೂ ಮುನ್ನ ಭರ್ಜರಿ ಪ್ರಾಕ್ಟೀಸ್ ನಡೆಸಿದ್ರು. ನೆಟ್ನಲ್ಲಿ ಗಂಟೆಗಟ್ಟಲೆ ಅಭ್ಯಾಸ ಮಾಡಿದ್ರು. ತಮ್ಮ ವೀಕ್ನೆಸ್ ಮೇಲೆ ವರ್ಕ್ ಮಾಡಿದ್ರು. ಅದೆಲ್ಲದರ ಪರಿಣಾಮವೇ ಈ ಮ್ಯಾಚ್ನಲ್ಲಿ ಕಿಂಗ್ ಕೊಹ್ಲಿ ಶತಕ ಸಿಡಿಸಿದ್ರು. ಒನ್ ಡೌನ್ನಲ್ಲಿ ಕ್ರೀಸ್ಗಿಳಿದ ಕಿಂಗ್ ಕೊಹ್ಲಿ ಗಿಲ್ ಜೊತೆ ಅರ್ಧ ಶತಕದ ಜೊತೆ ಆಟವಾಡಿದ್ರು. ನಂತರ ಶ್ರೇಯಸ್ ಅಯ್ಯರ್ ಜೊತೆ ಶತಕದ ಆಟವಾಡಿದ್ರು. ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು 111 ಎಸೆತಗಳಲ್ಲಿ ಭರ್ಜರಿ ಶತಕ ಬಾರಿಸಿದ್ರು. ಅಲ್ಲದೆ ಹಲವು ದಾಖಲೆಗಳನ್ನು ಬ್ರೇಕ್ ಮಾಡಿದ್ರು. ಕಿಂಗ್ ಕೊಹ್ಲಿ ಒಬ್ಬರಕ್ಕೆ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ಗಳನ್ನು ಉಡಿಸ್ ಮಾಡಲಾಗಿದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 100 ರನ್ ಗಳಿಸಿದಂತೆಯೇ ಏಕದಿನ ಕ್ರಿಕೆಟ್ನಲ್ಲಿ 14,000 ರನ್ನನ್ನು ಪೂರೈಸಿದ್ರು. ಈ ಸಾಧನೆ ಮಾಡಿದ ವಿಶ್ವದ 3ನೇ ಬ್ಯಾಟರ್ ಅನ್ನುವ ದಾಖಲೆಯನ್ನು ಕೂಡ ವಿರಾಟ್ ಕೊಹ್ಲಿ ಬರೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ಮತ್ತು ಶ್ರೀಲಂಕಾದ ಕುಮಾರ್ ಸಂಗಾಕರ್ ಈ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದರು. ಅಲ್ಲದೆ ಅತಿ ಕಡಿಮೆ ಇನ್ನಿಂಗ್ಸ್ನಲ್ಲಿ ಈ ಮೈಲುಗಲ್ಲು ತಲುಪಿದ್ರು. ಹೌದು, ಸಚಿನ್ ತೆಂಡೂಲ್ಕರ್ ತಮ್ಮ 350ನೇ ಇನ್ನಿಂಗ್ಸ್ನಲ್ಲಿ 14,000 ರನ್ ಮೈಲುಗಲ್ಲನ್ನು ತಲುಪಿದ್ರು. ಶ್ರೀಲಂಕಾದ ಕುಮಾರ್ ಸಂಗಾಕರ್ 14,000 ರನ್ನನ್ನು ಪೂರೈಸಲು 378 ಇನ್ನಿಂಗ್ಸನ್ನು ತೆಗೆದುಕೊಂಡಿದ್ರು. ಅದೇ ರೀತಿ ವಿರಾಟ್ ಕೊಹ್ಲಿ ಇವರಿಬ್ಬರಿಗಿಂತ ವೇಗವಾಗಿ 14,000 ರನ್ನನ್ನು ಪೂರೈಸಿದ್ದಾರೆ. ವಿರಾಟ್ ಕೊಹ್ಲಿ ಕೇವಲ 287 ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಕೇವಲ ಬ್ಯಾಟಿಂಗ್ ಮಾತ್ರವಲ್ಲದೆ ಫೀಲ್ಡಿಂಗ್ನಲ್ಲೂ ವಿರಾಟ್ ಕೊಹ್ಲಿ ರೆಕಾರ್ಡ್ ಮಾಡಿದ್ದಾರೆ. ಫೀಲ್ಡಿಂಗ್ನಲ್ಲಿ ವಿರಾಟ್ ಕೊಹ್ಲಿ 2 ಕ್ಯಾಚನ್ನು ಹಿಡಿದಿದ್ದರು. ಅದರಲ್ಲಿ ಮೊದಲ ಕ್ಯಾಚ್ ಹಿಡಿದು ವಿಶ್ವ ದಾಖಲೆ ನಿರ್ಮಿಸಿದರು. ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಭಾರತೀಯ ಫೀಲ್ಡರ್ ಎನಿಸಿಕೊಂಡಿದ್ದರು. ಮೊಹಮ್ಮದ್ ಅಜರುದ್ದೀನ್ ದಾಖಲೆಯನ್ನು ಮುರಿದಿದ್ದರು. 298 ಏಕದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ 157 ಕ್ಯಾಚನ್ನು ಹಿಡಿದಿದ್ದಾರೆ. ಅದೇ ರೀತಿ ಅಜರುದ್ದೀನ್ 156 ಕ್ಯಾಚ್ ಪಡೆದುಕೊಂಡಿದ್ದರು. ಇನ್ನು ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದಿರುವ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಈಗ 3ನೇ ಸ್ಥಾನದಲ್ಲಿದ್ದಾರೆ. 218 ಕ್ಯಾಚ್ ಪಡೆದಿರುವ ಶ್ರೀಲಂಕಾದ ಮಹೇಲ ಜಯವರ್ಧನನೇ ಅಗ್ರಸ್ಥಾನವನ್ನು ಅಲಂಕರಿಸಿದ್ದಾರೆ. ಒಟ್ಟಾರೆ ಒಂದೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 2 ದಾಖಲೆಗಳ ಒಡೆಯರಾಗಿದ್ದಾರೆ. ಈ ದಾಖಲೆಗಳು ಏನೇ ಇರಲಿ, ಮುಂದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಇದೇ ರೀತಿಯ ಪ್ರದರ್ಶನ ನೀಡಲಿ, ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಹಾಗಾದರೆ ಸ್ನೇಹಿತರೆ, ನಿಮ್ಗೇನು ಅನಿಸ್ತಾ ಇದೆ? ಕಮೆಂಟ್ ಮುಖಾಂತರ ತಿಳಿಸಿ.